ಎಲ್ಲರಿಗೂ ನಮಸ್ಕಾರ. ನಾನು ರುಕ್ಮಿಣಿ ಬೆಂಗಳೂರಿನಿಂದ. ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಸ್ಲೀವ್ಸು ಮಾತ್ರ ರಿಂಕಲ್ಸ್ ಬರ್ತಾಯಿದೆ, ಬಾಡಿಯೆಲ್ಲ ಪರ್ಫೆಕ್ಟ್ ಆಗಿದೆ ಇವ್ರದ್ದು. ಸೊ ಆ ಪ್ರಾಬ್ಲಮ್ ನಾವು ಎಲ್ಲರಿಗೂ ಅದರ ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಏನು ಮಾಡಬೇಕು ಅನ್ನೋದು ಸೊಲ್ಯೂಷನ್ಸ್ ಈ ವಿಡಿಯೋದಲ್ಲಿ ತೋರಿಸಿ ನೀಟಾಗಿ. ವಿಡಿಯೋ ಲಾಸ್ಟ್ವರೆಗೆ ನೋಡಿ, ಸ್ಕಿಪ್ ಮಾಡಲಾರ್ದ ಈ ವಿಡಿಯೋನ ಲೈಕ್ ಮಾಡಿ. ಇವಾಗ ಈ ಪ್ರಾಬ್ಲಮ್ ಸೊಲ್ಯೂಷನ್ ಏನಂದ್ರೆ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ. ಇವಾಗ ಸ್ಲೀವ್ಸು ಫೋಲ್ಡ್ ಇದೆಯಲ್ಲ, ಈ ಥರ ನನ್ಗೆ ಸ್ಲೀವ್ಸ್ ಎಷ್ಟು ಉದ್ದ ಇದು ಮೇನ್ ಪೀಸು, ಇದು ಸ್ಲೀವ್ಸ್ಗೆ ತಗೊಂತಾ ಇದ್ದೀನಿ ನಾನು. ಇವಾಗ 4 ಫೋಲ್ಡ್ ಹಾಕಿದ್ದೀನಿ. ಸ್ಲೀವ್ಸ್ ಮೆಜರ್ಮೆಂಟ್ಗೆ ನಮ್ಗೆ ಒಂದು ಮಾರ್ಕಿಂಗ್ ಹಾಕೋಣ. 4 ಫೋಲ್ಡ್ ಮಾಡ್ಕೊಂಡು ಬಾಡಿ ಕಟ್ ಮಾಡಿದ್ದೀನಿ. ಬಾಡಿ ಕಟಿಂಗ್ ತೋರಿಸ್ತಾ ಇಲ್ಲ, ಯಾಕಂದ್ರೆ ಫಸ್ಟ್ ಸ್ಲೀವ್ಸ್ ರಿಂಕಲ್ಸ್ ತುಂಬಾ ಪ್ರಾಬ್ಲಮ್ ಇದೆ ಇವ್ರಿಗೆ. ಸೊ ಸ್ಲೀವ್ಸ್ ನಿಮ್ಗೂ ಈ ತರ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತಂತದ್ದು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಮಾರ್ಕಿಂಗು ನಾವು ಸ್ಟಿಚಿಂಗ್ ಸಲಾಗಿ ಬಿಟ್ಟಿದ್ದೀನಿ. ಆಮೇಲೆ ಸ್ಲೀವ್ ಲೆಂತ್ ಎಷ್ಟಿದೆ ಅಂದ್ರೆ ನನಗೆ 9 ಇಂಚ್ ಇದೆ. 9 ಇಂಚಿಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ನೋಡ್ರಿ. ಇದು 9 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ ಇಲ್ಲಿ. ಆಮೇಲೆ ಸ್ಟಿಚಿಂಗ್ ಪರ್ಪಸ್ ಇನ್ನೊಂದು 1/2 ಇಂಚ್ ತಗೊಂಡಿದ್ದೀನಿ. ಇವಾಗ ಇದನ್ನ ಒಂದು, ಯಾಕಂದ್ರೆ ಇಲ್ಲಿ ಇಲ್ಲಿ ತುಂಬಾ ರಿಂಕಲ್ಸ್ ಬರುತ್ತೆ ಈ ಪೋರ್ಷನ್ ಅಲ್ಲಿ. ಸೊ ಅವಾಗ ನಾವ್ ಏನ್ ಮಾಡ್ಬೇಕಾದ್ರೆ, ಇವಾಗ ಇವ್ರಿಗೆ 4 ಇಂಚಿಗೆ ಇಲ್ಲಿಂದ ಒಂದು 4 ಇಂಚಸ್ಗೆ ಹಾಕೋಣ ಒಂದು ಮಾರ್ಕ್. ಇಲ್ಲಿ 4 ಇಂಚಿಗೊಂದು, ಆಮೇಲೆ 6 ಇಂಚಿಗೊಂದು, ಯಾಕಂದ್ರೆ ಈ ತರ ಇದ್ದವ್ರ ಪ್ರಾಬ್ಲಮ್ಸ್ ಎಲ್ಲ ಈ ತರ ನೋಡ್ಕೋಬೇಕು ನಾವು. ಆಮೇಲೆ 8 ಇಂಚಿಗೊಂದು, ಈ ತರ ಇಷ್ಟು ಮಾರ್ಕಿಂಗ್ ಹಾಕಿದ್ದೆ ನಾನು. ಯಾಕಂದ್ರೆ ಈ ಪೋರ್ಷನ್ ಅಲ್ಲಿ ಲೂಸ್ ಅವ್ರಿಗೆ ಇಲ್ಲಿಂದ ಇಲ್ಲಿಗೆ ಇವ್ರದ್ದು ಏನ್ ಗೊತ್ತಾ, ಒಂದು ಹಾರ್ಮೋಲು, ಈ ಹಾರ್ಮೋಲ್ ರೌಂಡ್ ಇರುತ್ತಲ್ಲ 16 ಇಂಚಿದೆ. ಒಂದು ರೈಟ್ ಸೈಡ್ 16 ಇದೆ, ಲೆಫ್ಟ್ಗೇನೋ 15 ಇದೆ. ಸೇಮ್ ಮೆಜರ್ಮೆಂಟ್ ಇಲ್ಲ ಇವ್ರದ್ದು. ಒಂದ್ಸರ ಅಂದ್ರೆ ಈ ಲೆಫ್ಟ್ ಹ್ಯಾಂಡ್ ಒಂಥರ ಮೆಜರ್ಮೆಂಟ್ ಇದೆ, ರೈಟ್ ಹ್ಯಾಂಡ್ ಒಂಥರ ಮೆಜರ್ಮೆಂಟ್ ಇದೆ. ಸೊ ಅದಕ್ಕೆ ಇದಕ್ಕೆ ಅರ್ಧ ಇಂಚು ವ್ಯತ್ಯಾಸ ಇದೆ. ನಾವೇನ್ ಮಾಡೋಣ, ಜಾಸ್ತಿ ಇರೋದಕ್ಕೆ ಮಾರ್ಕಿಂಗ್ ಹಾಕಿ ಲೆಫ್ಟ್ ಇನ್ನೊಂದ್ ಸೈಡ್ ಕೂಡ ಒಂದು 1/2 ಇಂಚ್. ಇವಾಗ ಇಲ್ಲಿ ಎಷ್ಟಿದೆ, ಇಲ್ಲಿ ಸೇಮೇ ಇದೆ. ಒಂದಕ್ಕೆ 10.5 ಅಂದ್ರೆ 5 ಕಾಲಿಗೆ ಇಲ್ಲಿ ಮಾರ್ಕಿಂಗ್ ಇದೆ ಲೂಸಿಂಗ್. ಎರಡಕ್ಕೆ ಇಲ್ಲಿ ಸೇಮ್ ಇದೆ, ಮತ್ತೆ ಮಧ್ಯದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ಈ ತರ ಆಲ್ಟ್ರೇಷನ್ಸ್ ಕಂಪಲ್ಸರಿ ಬಂದೇ ಬರ್ತವೆ ಬ್ಲೌಸ್ ಅಲ್ಲಿ. ಅವಾಗ ನಾವೇನ್ ಮಾಡ್ಕೋಬೇಕಾದ್ರೆ ಡಿವೈಡ್ ಮಾಡ್ಕೋಬೇಕು ಇದ್ರಲ್ಲಿ. ಎಷ್ಟು ಒಂದು ಮೇಲಿಂದ ಒಂದು 4 ಇಂಚಿಗೆ, ಆಮೇಲೆ ಎಷ್ಟು ತಗೊಂಡಿನಿ, ಆಮೇಲೆ ನಾನು 6 ಇಂಚಿಗೆ, ಆಮೇಲೆ 8 ಇಂಚಿಗೆ, ಈ ತರ ಡಿವೈಡ್ ಮಾಡಿದ್ದೀನಿ ಎಲ್ಲ ಸ್ಲೀವ್ಸ್. ಇವಾಗ ನಾವು ಇಲ್ಲಿ ಸ್ಲೀವ್ಸ್ ರೌಂಡ್ ತಗೋಬೇಕಲ್ಲ, ಇಲ್ಲಿಂದ ಒಂದು 3.5 ಇಂಚಿಗೆ ಒಂದು ಮಾರ್ಕ್ ಆಗ್ತಾ ಇದೆ. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ. ಯಾಕಂದ್ರೆ ಸ್ಲೀವ್ಸ್ ಅಲ್ಲಿ ಪ್ರಾಬ್ಲಮ್ ಬರಬಾರ್ದಂದ್ರೆ ಈ ತರ ನಾವು ಮಾರ್ಕ್ ಹಾಕೊಳ್ಳೇಬೇಕಾಗುತ್ತೆ. ಅವ್ರವ್ರು ಇನ್ನ ಎಷ್ಟು ಲಾಂಗ್ ಇದ್ರೆ ಅಷ್ಟುವರೆಗೂ ತಗೊಳ್ಳೇಬೇಕು ಮೆಜರ್ಮೆಂಟ್ಸ್. ಇದು ಈ ತರ ನಾನು ಇವಾಗ ಈ ತರ ಮಾರ್ಕ್ ಹಾಕಿದ್ದೀನಿ, ಸರಿನಾ. ಇದು ಬಂತು 3.5ಗೆ, ಇದು ಬಂತು 4ಗೆ, ಇದು ಬಂತು 6ಗೆ, ಇದು ಬಂತು 8ಗೆ, ಇದು ಬಂತು 9ಗೆ, ಸರಿನಾ. ಇಷ್ಟು ಮಾರ್ಕ್ಸ್ ಬಂತಿದ್ರಲ್ಲಿ. ಇವಾಗ ಈ ಬಿಡ್ತು ಹೆಂಗಿದೆ ಅಂದ್ರೆ, ಇಲ್ಲಿ ಇದು 16 ಇಂಚು, ಒಂದಕ್ಕೆ ರೈಟ್ 16 ಇದು, ಲೆಫ್ಟ್ 15.5 ಅಂದ್ರೆ ಅರ್ಧ ಇಂಚು, ಒಂದು 3/4 ಇಂಚು ಟೈಟ್ ಇದೆ. ಹಾರ್ಮೋಲ್ ಪ್ರಾಬ್ಲಮ್ ಇದೆ ಇವ್ರಿಗೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಫಸ್ಟ್ 16ದೇ ತಗೊಳ್ಳೋಣ. 16 ಅಂದ್ರೆ ಇಲ್ಲಿಂದ ನಾನು 3.5ಗೆ ಹಾಕಿದ್ನಲ್ಲ, ಇಲ್ಲಿಂದ ಒಂದು 8 ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಇಲ್ಲಿ. ಇವಾಗ ಇದನ್ನ ನೋಡೋಣ 8 ಇಂಚಿಗೆ ಬರುತ್ತೆ ಇಲ್ಲ. 8 ಇಂಚಿ ಕರೆಕ್ಟ್ ಬಂತು ಇಲ್ಲಿಗೆ. ಇವಾಗ ಇಲ್ಲಿ 4 ಇಂಚಿಗೆ ಹಾಕಿದ್ನಲ್ಲ, ಇಲ್ಲಿ ಲೂಸಿಂಗ್ ಎಷ್ಟಿದೆ ನೋಡ್ಕೊಳ್ಳೋಣ. ಇಲ್ಲಿ ನನಗೆ ಬಂದು 12 ಇಂಚ್ ಇದೆ, ಸರಿನಾ. 12ಕ್ಕೆ ಒಂದು 6 ಇಂಚು ನೋಡ್ರಿ. ಇಲ್ಲಿ ಎಷ್ಟು ವ್ಯತ್ಯಾಸ ಆಯ್ತು, ಇದು 8 ಆಯ್ತು, ಇಲ್ಲಿ 6 ಆಯ್ತು, 12 ಆಯ್ತು. ಇವಾಗ ಇಲ್ಲಿ ಎಷ್ಟಿದೆ ನೋಡೋಣ, 11.5 ಅಂದ್ರೆ 5.75. ಇವಾಗಲೇ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ಮತ್ತೆ 15, 6 ಇಂಚಿಗೆ ಇದು, ಇಲ್ಲಿ 6 ಇಂಚಿಗೆ ಇಲ್ಲಿ ಲೂಸ್ ಎಷ್ಟಿದೆ, 11.5 ಹಾಕಿದ್ನಲ್ಲ. 8 ಇಂಚಿಗೆ 10.5 ಹಾಕಿದ್ನಿ. 10.5 ಅಂದ್ರೆ 5.25, ಸರಿನಾ. ನೋಡಿದ್ರೆ ಈ ತರ ಬಂದ್ಬಿಟ್ಟು ಈ ತರ ಬಂದಿದೆ ಸ್ಲೀವ್ಸ್, ಈ ತರ ಬಂದಿದೆ. ಇವಾಗ ಈ ತರ ನಾವು ಸ್ಟೇಟ್ ಹೆಂಗ್ ಮಾಡ್ಬೇಕು ಇದನ್ನ ನೋಡೋಣ. ಈ ತರ ಸ್ಲೀವ್ಸ್ ಇದೆ ಲೂಸ್ ಅವ್ರದ್ದು. ನೋಡಿದ್ರೆ ಇಲ್ಲಿ ಬೆಂಡು, ಈ ತರ ಬೆಂಡು. ಇವಾಗ ಇದನ್ನ ಏನ್ ಮಾಡೋಣ, ಕರೆಕ್ಟ್ ಆಗಿ ಬರ್ಬೇಕು ನಮ್ಗೂ ಸ್ಟಿಚ್ ಅಂದ್ರೆ ಏನ್ ಮಾಡೋಣ ನೋಡ್ಕೊಳ್ಳಿ. ಇವಾಗ ಈ ತರ ಇಲ್ಲಿ ಇಷ್ಟು ಡಿಫ್ರೆಂಟ್ ಇದೆಯಲ್ಲ, ಇದನ್ನ ಏನ್ ತರ ಅಂದ್ರೆ, ಈ ತರ ಕರು ಸ್ಕೇಲ್ ಇರುತ್ತಲ್ಲ, ಈ ತರ ಸ್ಕೇಲು ಯೂಸ್ ಮಾಡ್ಕೋಬೇಕು ನಾವಿಲ್ಲಿ. ಒಂದೇ ಸರ್ತಿ ಈ ತರ ಮಾಡ್ಬಾರ್ದು, ಸ್ಲೋ ಆಗಿ ಸ್ವಲ್ಪ ರೌಂಡ್ ತಗೋಬೇಕು. ಅಲ್ಲಿ ರೌಂಡ್ ತಗೊಂಡ್ಬಿಟ್ಟು ನೀಟಾಗಿ ಮತ್ತೆ ಸ್ಲೀದ ಈ ತರ ತಗೊಂಡ್ ಬರ್ಬೇಕು. ಒಂಚೂರು ಇಲ್ಲಿ ಈ ಸ್ಕೇಲ್ ತಗೊಂಡು ಇಲ್ಲಿ ಕರ್ವ್ ಮಾಡ್ಕೋಬೇಕು ಸ್ವಲ್ಪ, ಸರಿನಾ. ಈ ತರ ಮಾಡ್ಕೊಂಡು ಇದನ್ನ 8 ಇಂಚಿಗೆ ಇಲ್ಲಿ ಬಂದು ಸ್ಟಿಚ್ ಹಾಕ್ಬೇಕಾದ್ರೆ ನೀವು ಇದೇ ತರನೇ ಸ್ಟಿಚ್ ಬರ್ಬೇಕು. ಇಲ್ಲ ಅಂತಂದ್ರೆ ಸ್ಲೀವ್ಸ್ ನಾವು ಸ್ಟ್ರೇಟ್ ಆಗಿ ಬರ್ತೀವಿ ಅಂತಂದ್ರೆ ಮಾತ್ರ ಕಂಪಲ್ಸರಿ ಈ ಪೋರ್ಷನ್ ಲೂಸ್ ಬಂದೇ ಬರುತ್ತೆ. ಎಲ್ಲಾ ಬ್ಲೌಸ್ ಅವ್ರದ್ದು ಆಲ್ಮೋಸ್ಟ್ ಇದೇ ಪ್ರಾಬ್ಲಮ್ಸ್ ಇದೆ. ಇವಾಗ ನಾವು ಸ್ಟಿಚ್ ಹಾಕ್ಬೇಕಾದ್ರೆ ಇದೇ ತರ ಬರ್ಬೇಕು.
ಇವಾಗ ಇದನ್ನ ಒಂದು ವೀಲ್ ಮಾರ್ಕ್ಲಿಂತ ಒಂದು ವೀಲ್ ಮಾರ್ಕ್ ಹಾಕೋಬೇಕು. ಇದು ರೈಟ್ ಹ್ಯಾಂಡ್ ಮಾರ್ಕಿಂಗ್ ಆಯ್ತು. ಲೆಫ್ಟ್ ಹ್ಯಾಂಡ್ಗೆ ನಾವು ಇನ್ನೊಂದು ಲೆಫ್ಟ್ ಹ್ಯಾಂಡ್ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದನ್ನ ನಾವು ಮೆಜರ್ಮೆಂಟ್ ತಗೊಂಡು ಸ್ಟಿಚಿಂಗ್ ಮಾಡ್ಬೇಕಾಗುತ್ತೆ. ಇದು ಪ್ರಾಪರ್ ಸ್ಲೀವ್ಸ್ ಮೆಜರ್ಮೆಂಟ್ ಕಟಿಂಗ್ ಅನ್ಬೋದು. ಈ ತರ ಮಾಡ್ಕೋಬೇಕು. ಇಲ್ಲೋ ಇಷ್ಟು ಆದ್ಮೇಲೆ ಇವಾಗ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಳ್ಳೋಣ ನಾವು. ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತಾ ಇದೀನಿ. ನಾವು ಈ ತರ ಸ್ಲೀವ್ಸ್ ಬಂದಿದೆ ಅವ್ರದ್ದು, ಈ ತರನೇ ಬಂದಿದೆ ಸೇಮ್ ಟು ಸೇಮ್. ಎಲ್ಲಾನು ಒಂದೊಂದು 2.5 ಇಂಚಿಗೆ ನಾನು ಮೆಜರ್ಮೆಂಟ್ ತಗೊಂಡು ಮಾರ್ಕಿಂಗ್ ಹಾಕಿದ್ದೀನಿ. ಸದಾ ಇದೇ ಪ್ರಾಬ್ಲಮ್. ಇವು ಸ್ಲೀವ್ಸ್ ಅಲ್ಲಿ ಬರೋದೇ ಪ್ರಾಬ್ಲಮ್ ಇದಾಗುತ್ತೆ. ಎಷ್ಟನ್ನ ಯಾಕಂದ್ರೆ ನಾವ್ ಇದಕ್ಕೆ ಆರ್ಮಲ್ ಸೆಟ್ ಮಾಡಲ್ಲ. ಈ ಸ್ಟ್ರೇಟ್ ತಗೊಳಕ್ ಹೋದ್ರೆ ಇಲ್ಲಿ ಟೈಟ್ ಆಗುತ್ತೆ, ಲೂಸ್ ತಗೊಂಡ್ರೆ ಇಲ್ಲಿ ಇದಾಗುತ್ತೆ. ಅದಕ್ಕೆ ಹಾರ್ಮೋಲ್ ಸೆಟ್ ಮಾಡ್ಕೊಂಡೆ ಕರ್ವ್ ಸ್ಕೇಲ್ ಇಟ್ಕೊಂಡು ಈ ತರ ಸೆಟ್ ಮಾಡ್ಕೋಬೇಕು. ನಾವು ಸ್ಟಿಚಿಂಗ್ ಬರ್ಬೇಕಾದ್ರೆ ಇದೇ ತರ ಸ್ಟಿಚಿಂಗ್ ಹಾಕೊಂಡ್ ಬರ್ಬೇಕು. ಇವಾಗ ರೈಟ್ ಹ್ಯಾಂಡ್ ಒಂದಾಯ್ತಲ್ಲ, ಲೆಫ್ಟ್ ಹ್ಯಾಂಡ್ಗೂ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಫಿಟ್ಟಿಂಗ್ ಮಾಡ್ತೀವಲ್ಲ, ಅವಾಗ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾತ್ರ ಇಲ್ಲಿ ಸೇಮೇ ಇರುತ್ತೆ. ಇಲ್ಲಿ 10 ಕಾಲು ಸೇಮೇ ಇದೆ, ಇಲ್ಲಿ ಸೇಮೇ ಇದೆ. ಬಟ್ ಈ ಪೋರ್ಷನ್ ಚೇಂಜ್ ಆಗುತ್ತೆ. ಇಲ್ಲಿ 15ವರೆಗೆ ಬರುತ್ತೆ. 15ವರೆ ಹಾಕೊಂಡು 15ವರೆ ಫಿಟ್ಟಿಂಗ್ 15ವರೆ ತಗೊಂಡು ಆಮೇಲೆ ಸ್ಟಿಚಿಂಗ್ ಹಾಕೊಂಡು ಬರ್ಬೇಕಾಗುತ್ತೆ. ಸರಿನಾ? ಇದು ಇವತ್ತಿನ ಕಟಿಂಗು. ಇದು ಬ್ಲೌಸ್ ಇವಾಗ ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ನಾನು. ಇದು ಎಕ್ಸ್ಟ್ರಾ ಕಟಿಂಗು. ಈ ತರ ತೆಗಿಯೋಣ. ಎಕ್ಸ್ಟ್ರಾ ಕಟಿಂಗ್ ಮಾಡ್ಬಿಡೋಣ ಫ್ರಂಟ್ ಪಾರ್ಟಿಗೆ. ಇದು ಒಂದು ಕಟ್ ಇಟ್ಕೊಳ್ಳೋಣ ಇಲ್ಲಿ ಮಾರ್ಕಿಂಗ್ ಫ್ರಂಟ್ ಪಾರ್ಟ್ ಅಂತ. ಇದು ಟೋಟಲ್ ಸ್ಟಿಚಿಂಗ್ ಆದ್ಮೇಲೆ ಈ ಬ್ಲೌಸ್ ಈ ತರ ಬಂದಿದೆ ನೋಡ್ರಿ. ಇದರಲ್ಲಿ ಈ ಪಫ್ ನೋಡಿದ್ರೆ ಈ ತರ ಎಷ್ಟು ಚೆನ್ನಾಗಿ ಬಂದಿದೆ. ಟೋಟಲ್ ಬ್ಲೌಸ್ ರೆಡಿ ಆದ್ಮೇಲೆ ಈ ತರ ಬಂದೈತೆ ನೋಡ್ರಿ. ಇದರಲ್ಲಿ ಎಷ್ಟು ನೀಟಾಗಿ ಬಂದಿದೆ ನೋಡ್ರಿ. ಮೆಜರ್ಮೆಂಟ್ನು ಪರ್ಫೆಕ್ಟ್ ಆಗಿ ಬಂದಿದೆ. ಇದು ನೋಡ್ರಿ, ಏನು ಇದರಲ್ಲಿ ಕಪ್ಸ್ ಏನು ಇಟ್ಟಿಲ್ಲ, ಬಟ್ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ. ಇದು ನಮ್ಮ ಲೇಬಲು ಸಿರಿ ಬೊಟಿಕ್ ಅಂತ ನೋಡಿದ್ರಲ್ವಾ. ಇದು ಸ್ಲೀವ್ ಮೆಜರ್ಮೆಂಟ್ನು ಸೇಮ್ ನೀಟಾಗಿ ಬಂದಿದೆ. ಎಲ್ಲಾನು ಎಲ್ಲಿ ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ. ಏನು ಮೆಜರ್ಮೆಂಟ್ ಬೇಕಾಗಿತ್ತು ನನಗೆ ಅದೇ ಮೆಜರ್ಮೆಂಟ್ ಪ್ರಕಾರ ಈ ಬ್ಲೌಸ್ ಸ್ಟಿಚಿಂಗ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಶೋಲ್ಡರ್ ಪ್ರಾಬ್ಲಮ್ಸು ಮತ್ತು ಹಾರ್ಮೋನ್ ಪ್ರಾಬ್ಲಮ್ಸು ಏನಿದ್ರೆ ಕೂಡ ನನಗೆ ಕಾಮೆಂಟ್ ಮಾಡಿರಿ. ನಾನು ಖಂಡಿತ ನಿಮಗೆ ಸೊಲ್ಯೂಷನ್ಸ್ ಹೇಳ್ತೀನಿ. ನಿಮ್ಗೆ ಹೊಸಬ್ರು ಕಲಿಯೋರಾದರೆ ತುಂಬ ನೀಟಾಗಿ ಕಲೀರಿ. ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಏನು ಕಟಿಂಗ್ ಬೇಕಾದರೆ ನಿಧಾನವಾಗಿ ಅಂದರೆ ನೀಟಾಗಿ ಬರೆದು ಕಳಿಸಿರಿ. ನನ್ನ ಕಾಮೆಂಟಿಗೆ ಸ್ವಲ್ಪ ಒಂದು ಅರ್ಥ ಆಗ್ತಾಯಿಲ್ಲ. ಸೊ ಅದಕ್ಕೆ ನನಗೆ ನೀಟಾಗಿ ಬರೆದ್ರೆ ನಾನು 100% ನಿಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ. ನಿಮ್ಮ ಮನೇಲಿದ್ದೆ ನೀವು ನೀಟಾಗಿ ಕಲಿಬೋದು ಟೈಲರಿಂಗ್ನ. ಆ ಥರ ನಾನು ನಿಮ್ಗೆ ಸಪೋರ್ಟ್ ಆಗಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಕಂಪಲ್ಸರಿ ಲೈಕ್ ಮಾಡಿರಿ. ಲೈಕ್ ಮಾಡಿದ್ರೆ 4 ಜನಕ್ಕೆ ಯೂಸ್ ಆಗುತ್ತೆ ವೀಡಿಯೋಸು. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.